ಕಟಕ ರಾಶಿಗೆ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ? ಶುಭನಾ ಅಶುಭನಾ ಹೇಗೆ ಗುರುಗಳೇ? ವಿಶೇಷವಾಗಿ ಕಟಕ ರಾಶಿಯವರಿಗೆ ಭಾಗ್ಯ ಶನಿ ಅಂತ ಕರಿತೀವಿ. ಭಾಗ್ಯ ಶನಿ, ಭಾಗ್ಯದಲ್ಲಿ ಶನಿ ಇದ್ದಾಗ ಅವನು ಪ್ರಬಲನಾಗ್ತಾನೆ. ದೇ ಆರ್ ದ ಲೀಡರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಏನಾದ್ರೂ ಕಟಕ ರಾಶಿಯವರು ಪ್ರವೇಶ ಮಾಡ್ತಾ ಇದ್ರೆ, ವಿಶೇಷವಾಗಿ ಪುಷ್ಯ ನಕ್ಷತ್ರದವರಾಗಿರ್ಬೋದು, ಅರ್ಥ ಆಗ್ತಿದೆಯಲ್ಲ, ವಿಶೇಷವಾಗಿ ಇಂತಹ ಒಂದು ನಕ್ಷತ್ರದವ್ರಿಗೆ ಕಟಕ ರಾಶಿಯವ್ರಿಗೆ ತುಂಬಾನೇ ಲಾಭ. ಭಾಗ್ಯದಲ್ಲೇ ಶನಿ ಬಂದಾಗ, ಶನಿ ಪಾಸಿಟಿವ್ ವೈಬ್ರೇಷನ್ಸ್ ನಿಮ್ ಜೊತೆ ಇದ್ದಾಗ ಯು ಕ್ಯಾನ್ ಬಿ ದ ಲೀಡರ್. ಅಂದ್ರೆ ಆ ಒಂದು ಎಬಿಲಿಟಿ ಮೇಲೆ ಇರುತ್ತೆ. ಅದನ್ನ ತಾವು ಅಲ್ಲಿ ತಮ್ಮ ಒಂದು ಪ್ರಯತ್ನದ ಮುಖಾಂತರವಾಗಿ ತಾವು ಅದನ್ನ ಗಳಿಸ್ಕೊಳ್ಬೇಕಾಗತ್ತೆ. ವೆನ್ ದೇರ್ ಈಸ್ ಎ ಪ್ರಾಪರ್ ಎಫರ್ಟ್ಸ್ ಆಸ್ ವೆಲ್ ಆಸ್ ಎಫಿಷಿಯನ್ಸಿ ಅಂಡ್ ಪ್ರೊಡಕ್ಟಿವಿಟಿ ಇಸ್ ದೇರ್ ವಿತ್ ಯು, 100% ಯು ವಿಲ್ ಗೆಟ್ ಎ ರಿಸಲ್ಟ್. ಸೊ ಹಾಗೆ ಭಾಗ್ಯದಲ್ಲಿ ಶನಿ ಇದ್ದಾನೆ ಕಟಕ ರಾಶಿಯವರಿಗೆ ಅಂದಾಗ ದೇ ಕ್ಯಾನ್ ಗೆಟ್ ಎ ಲಾಟ್ ಆಫ್ ವೈಬ್ರೇಷನ್ಸ್ ಟುವರ್ಡ್ಸ್ ಟು ದೇರ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಂತ. ಅಂದ್ರೆ ಅವರ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ವೃತ್ತಿ ಜೀವನದಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಅಥವಾ ಸೌಭಾಗ್ಯವತಿ ಆಗಿರ್ತಾರೆ, ಮತ್ತೆ ತುಂಬಾ ವರ್ಷದಿಂದ ಕಷ್ಟಪಡ್ತಾ ಇರ್ತಾರೆ, ಆ ಒಂದು ಕೆಲಸ ಸಫಲತೆಯಾಗುವಂತಹ ಸಮಯ. ಈ ಒಂದು 2025 ಮಾರ್ಚ್ 29ನೇ ತಾರೀಕಿಂದ ಹಿಡಿದು 2028 ಫೆಬ್ರವರಿ 24ನೇ ತಾರೀಕುವರೆಗೂ ಈ ಒಂದು ಅಮೂಲ್ಯವಾದಂಥ ಕ್ಷಣ ಅಂತಾನೆ ಹೇಳ್ಬೋದು ಕಟಕ ರಾಶಿಯವರಿಗೆ. ಇದು ಗುರು ಉತ್ತಮ ಸ್ಥಾನದಲ್ಲಿದ್ದಾನೆ. ಗುರುವಿನ ಒಂದು ಆಧಿಪತ್ಯ ತುಂಬಾ ಚೆನ್ನಾಗಿದೆ ಅವ್ರಿಗೆ. ದೇ ಕ್ಯಾನ್ ಬಿಕಮ್ ಎ ಲೀಡರ್ ಅಂತಾನು ಹೇಳ್ಬೋದು. ಮತ್ತೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಹೊಸ ಒಂದು ಅಧಿಕಾರ ಅವ್ರಿಗೆ ಸಿಗುವಂಥದ್ದಾಗಿರ್ಬೋದು. ಮತ್ತೆ ಅವ್ರ ವೃತ್ತಿಪರ ಜೀವನದಲ್ಲಿ ವಿದೇಶದಲ್ಲಿ ಏನಾದ್ರು ವಹಿವಾಟುಗಳನ್ನು ಅವರು ನಡೆಸ್ತಾ ಇದ್ರೆ, ವಿದೇಶದಲ್ಲಿ ಏನಾದ್ರು ಅವರು ಪ್ರಾಬಲ್ಯತೆಯನ್ನು ಅವರು ತೆಗೆದುಕೊಳ್ತಾ ಉತ್ತಮವಾದಂಥ ಲಾಭಗಳು ಬರುವಂಥದ್ದಾಗಿರ್ಬೋದು. ಮತ್ತೆ ಕಟಕ ರಾಶಿಯವ್ರಿಗೆ ಒಂದು ರಿಲೇಶನ್ಶಿಪ್ನ ಬಿಲ್ಡಪ್ ಮಾಡ್ತಾರೆ. ಒಂದು ಒಳ್ಳೆ ಒಂದು ರಿಲೇಶನ್ಶಿಪ್ನ ಬಿಲ್ಡಪ್ ಮಾಡುವಂತಹ ಸಮಯ ಆಗಿರುತ್ತೆ. ಇದು ತುಂಬಾ ಉತ್ತಮವಾಗಿ ಬರುತ್ತೆ ಅಂತ ಸಹಿತ ತಿಳಿಸ್ಕೊಡ್ಬೋದಾಗತ್ತೆ. ಸರಿ ಗುರುಗಳೇ, ಕೊನೆಯದಾಗಿ ಮಿಥುನ ರಾಶಿ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ ಅಂತ ಗುರುಗಳು? ಮಿಥುನ ರಾಶಿಯವರಿಗೆ ಈ ಒಂದು ಶನಿ ಪ್ರಭಾವದಲ್ಲಿ ನಾವು ನೋಡಿದಾಗ ಕರ್ಮ ಶನಿ ಅಂತ ಕರಿತೀವಿ. ಶನಿಯ ಕಾರ್ಯನೇ ಕರ್ಮದಂಡ ನಾಯಕ ಅಂತ. ಅಂದ್ರೆ ಕಾರ್ಯ ಸಿದ್ಧಿಯಾಗುವಂತಹ ಸಮಯ. ಅವರು ಮಿಥುನ ರಾಶಿಯವರು ಏನಾದರೂ ಈ ಒಂದು ಸಂದರ್ಭದಲ್ಲಿ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ರೆ, ಹೊಸ ಯೋಜನೆಗಳನ್ನ ಮಾಡಿದ್ರೆ, ಅವರ ಒಂದು ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಅವರ ವೈವಾಹಿಕ ಜೀವನದಲ್ಲಾಗಿರ್ಬೋದು, ಅವರ ಒಂದು ವೃತ್ತಿಪರ ಜೀವನದಲ್ಲಾಗಿರ್ಬೋದು, ಹೊಸ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಶುಭಶ್ಯ ಶೀಘ್ರಂ ಅಂತ ಹೇಳ್ಬೋದು. ಹೊಸ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಉತ್ತಮವಾದಂತಹ ಒಂದು ವೇಳೆ, ಒಂದು ಘಳಿಗೆ, ಒಂದು ಸಮಯ, ಒಂದು ಪ್ರಾಬಲ್ಯತೆ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಸಮಯ. ಈ ಸಮಯ ಯಾಕೆ ಅಂದ್ರೆ ಇದೇ ಮಾರ್ಚ್ ತಿಂಗಳಲ್ಲಿ 2025 ಮಾರ್ಚ್ ತಿಂಗಳಲ್ಲಿ ಬರುತ್ತಿರುವಂತಹ 29ನೇ ತಾರೀಕಿನ ಶನಿಯ ಪ್ರಭಾವ ಉತ್ತಮವಾಗಿ ಮೇಲೂ ಸಹಿತ ಕಾಣಿಸುತ್ತೆ ಅವ್ರಿಗೆ. 14ನೇ ತಾರೀಕು ಮೇಲೆ ಗುರುವಿನ ಪ್ರಭಾವ ಶನಿಯ ಮೇಲೆ ಬಿದ್ದಾಗ, ಗುರು ಮತ್ತೆ ಶನಿ ಇಬ್ರು ಸೇರಿದಾಗ ಲಾಭ ಜಾಸ್ತಿ. ಗುರುವಿನ ಪ್ರಭಾವನು ಜಾಸ್ತಿ ಇದ್ದಾಗ ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅದು ಸಡಿಲವಾಗುವಂಥದ್ದಾಗಿರ್ಬೋದು. ಆರೋಗ್ಯದ ವಿಚಾರದಲ್ಲಿ, ಸಂತಾನೋತ್ಪತ್ತಿಯ ವಿಚಾರದಲ್ಲಿ ಏನಾದ್ರು PCOD ಪ್ರಾಬ್ಲಮ್ಗಳು ಬರ್ತಾ ಇದ್ರೆ ಅವ್ರಿಗೆ, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅವ್ರಿಗೆ ಏನಾದ್ರು ಕಾಡ್ತಾ ಇದ್ರೆ, ಆ ಒಂದು ಸಮಸ್ಯೆಗಳು ನಿವಾರಣೆಯಾಗುವಂತಹ ಸಮಯ ಪ್ರಾಪರ್ ಟ್ರೀಟ್ಮೆಂಟ್ ಇಂದ. ಈಗ ಟ್ರೀಟ್ಮೆಂಟ್ಗೆ ಅವರು ಸ್ಪಂದಿಸ್ತಾ ಇರಲ್ಲ, ಟ್ರೀಟ್ಮೆಂಟ್ಗೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಮಿಥುನ ರಾಶಿಯವರಿಗೆ ಈ ಒಂದು ಸಮಯ, ಈ ಒಂದು ಮೇ ಮತ್ತೆ ಮಾರ್ಚ್, ಈ ಎರಡರ ನಡುವೆ ಗುರುವಿನ ಪ್ರಭಾವ ಜಾಸ್ತಿ ಆಗಿರುತ್ತೆ. ಯಾವಾಗ ಗುರುವಿನ ಪ್ರಭಾವ ಜಾಸ್ತಿ ಆಗಿರುತ್ತೆ ಅವ್ರಿಗೆ ಉತ್ತಮವಾದಂತ ಲಾಭವನ್ನ ತಂದು ಕೊಡ್ತಾನೆ ಶನಿ. ಈ ಒಂದು ಸಮಯ, ಈ 2028 ಫೆಬ್ರವರಿ 24ನೇ ತಾರೀಕುವರೆಗೂ ಸಹಿತ ಅವ್ರಿಗೆ ಉತ್ತಮವಾಗಿರುತ್ತೆ. ಈ ಒಂದು ಪ್ರಥಮ ಅಂದ್ರೆ ಈಗ ಪ್ರಾರಂಭ ಆಗ್ತಿರ್ತಾನೆ ಅವ್ರಿಗೆ ಲಾಭವನ್ನ ಕೊಡುವಂತದ್ದ ಒಂದು ವಿಚಾರ. ಮತ್ತೆ ವಿಶೇಷವಾಗಿ ಅವರು ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕಾಗಿರ್ಬೋದು, ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ರೆ, ಏನಾದ್ರೂ ಒಂದು ಅವರು ಸಾಧನೆಯ ಮೆಟ್ಟಿಲನ್ನ ಏರ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಮಾಡ್ತಾ ಇದ್ರೆ, ಮತ್ತೆ ಯಾವುದಾದ್ರೂ ಅವರು ಒಳ್ಳೆ ಪ್ರಶಂಸೆಗಳನ್ನ ತೆಗೆದುಕೊಳ್ಬೇಕು, ದೇ ಕ್ಯಾನ್ ಪುಟ್ ಎ ಸ್ಟೆಪ್ಸ್ ಫಾರ್ ದಟ್. ಮೆಟ್ಟಿಲುಗಳನ್ನ ಇಡುವಂತಹ ಸಮಯ ಅವ್ರಿಗಿದು. ಅದಕ್ಕೆ ಅವ್ರು ಒಳ್ಳೆ ಪ್ಲಾನ್ ಮಾಡ್ಕೋಬೇಕು. ದೇರ್ ಈಸ್ ಎ ಪ್ಲಾನ್ ಶುಡ್ ಬಿ ಅಂತ ಹೇಳ್ತೇನೆ ನಾನು. ಯಾವಾಗಲೂ ಸಹಿತ 2 ಪ್ಲಾನ್ ಅನ್ನು ಅವರು ವಿಭಜನೆ ಮಾಡ್ಕೊಳ್ಬೇಕು. ಒಂದು ಪ್ಲಾನ್ ಎ, ಒಂದು ಪ್ಲಾನ್ ಬಿ. ಯಾವಾಗ ಪ್ಲಾನ್ ಎ ಸಕ್ಸಸ್ ಆಗ್ತಾ ಇಲ್ಲ, ಪ್ಲಾನ್ ಬಿ ಇಮಿಡಿಯೇಟ್ ಆಗಿ ಅವ್ರು ಆಕ್ಟಿವೇಟ್ ಮಾಡಬೇಕು.
ನಿಧಾನಗತಿ ಮಾಡಂಗಿಲ್ಲ. ಶನಿ ಮಂದಗತಿ ಇದ್ದಾನೆ, ಬಟ್ ಅವನು ಕೊಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹಿತ ನಿಧಾನಗತಿಯಲ್ಲಿ ಕೊಡ್ತಾ ಹೋಗ್ತಾನೆ. ಅದನ್ನ ಪ್ಲಾನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಿಥುನ ರಾಶಿಯವರಿಗೆ ಅತಿ ಉತ್ತಮವಾದಂತ ಲಾಭ ಅವರ ಆರೋಗ್ಯದ ಸ್ಥಿತಿಯಲ್ಲಾಗಿರ್ಬೋದು, ಅವರ ಒಂದು ವೈವಾಹಿಕ ಜೀವನದಲ್ಲಾಗಿರ್ಬೋದು, ಮತ್ತೆ ಅವ್ರ ಮನೆ ಕಟ್ಟುವಂತಹ ವಿಚಾರ ಆಗಿರ್ಬಹುದು, ಮತ್ತೆ ಹೊಸ ಒಂದು ವಾಹನಗಳನ್ನ ಖರೀದಿಯನ್ನ ಮಾಡುವಂತದ್ದಾಗಿರ್ಬೋದು, ಹೊಸ ಸೈಟ್ಗಳನ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಸಹಿತ ಸ್ವಲ್ಪ ಯೋಚನೆಯನ್ನ ಮಾಡಿ ನಿಧಾನಗತಿಯಲ್ಲಿ ಅವರು ಹೆಜ್ಜೆಯನ್ನು ಇಟ್ಟರೆ ಈ 2028 ಒಳಗಡೆ ದೇ ಕ್ಯಾನ್ ಬಿಕಮ್ ಎ ಒಂದು ವೆಲ್ ಸೆಟಲ್ಡ್ ಆಗುವಂತಹ ಒಂದು ಎಲ್ಲಾ ಒಂದು ಸಂದರ್ಭಗಳು ಅವ್ರಿಗೆ ಕೂಡಿ ಬರುತ್ತೆ. ಅವ್ರು ಏನಪ್ಪಾ ಮಾಡ್ಬೋದು ಅಂದ್ರೆ ಅವರ ಕುಲದೇವತೆಯ ಒಂದು ಆರಾಧನೆ ಜೊತೆಗೆ ಶನಿ ಮಹಾತ್ಮನ ಒಂದು ಆರಾಧನೆ, ಪ್ರತಿದಿನ ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಶನಿಯ ಒಂದು ಶ್ಲೋಕವನ್ನು ಓಂ ಶಂ ಶನೇಶ್ಚರಾಯ ನಮಃ ಅಥವಾ ಗ್ರಹರಾಜಹೇ ವಿದ್ಯೆಹಿ ಶಿವಪ್ರಿಯಹಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ಶಾಂತಿ ಶನೇಶ್ಚರಾಯ ನಮಃ ಕಾತಾಹೇ ವಿದ್ಯೆಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಈ ಒಂದು ಮಂತ್ರವನ್ನ, ಅಥವಾ ನೀಲಾಂಜನಂ ಸಮಾವಾಸಂ ರವಿಪುತ್ರಮೆ ಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನಿಶ್ಚರಾಯ ನಮಃ ಈ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಇನ್ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಇಸ್ ಈಕ್ವಲ್ ಟು ಮೋರ್ ಪಾಸಿಟಿವ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಅಲ್ವಾ? ಹಾಗೆ ಅದರ ಜೊತೆಗೆ ಇನ್ನೊಂದು ಅಡಿಷನಲ್ ಆಗಿ ತಮ್ಗೆ ಯಾವುದಾದ್ರೂ ಒಂದು ಪ್ರಭಾವದಿಂದ ಉನ್ನತ ಸ್ಥಾನಕ್ಕೆ ಏರುವಂತ ಮೆಟ್ಟಿಲಲ್ಲಿ ಅತಿ ಹೆಚ್ಚಿನ ಒಂದು ಪ್ರಭಾವ ಬೀರಬೇಕು ಅಂದ್ರೆ ಈ ಒಂದು ಸಂಕಲ್ಪವನ್ನು ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಸರಿ ಗುರುಗಳೇ, ಈ ಶನಿ ಸಂಚಾರದಿಂದ ಯಾವ್ಯಾವ ರಾಶಿಗಳಿಗೆ ಶುಭ ಫಲ, ಯಾವ್ಯಾವ ರಾಶಿಗಳಿಗೆ ಅಶುಭ ಫಲ ಅಂತ ತಿಳಿಸ್ಕೊಟ್ರಿ. ಹಾಗೆ ಇದೇ ಮಾಸದಲ್ಲಿ ಅಮಾವಾಸ್ಯೆ ಕೂಡ ಇರೋದ್ರಿಂದ ಜನರಿಗೆ ಅಮಾವಾಸ್ಯೆ ಅಂತಂದ್ರೆ ಒಂದು ರೀತಿಯಾಗಿ ಭಯ, ಮನೆಯಿಂದ ಗಾಡಿ ಎತ್ತಬೇಕು ಅಂತಂದ್ರೂ ಅಯ್ಯೋ ಯಾವ ಟೈಮ್ ಅಪ್ಪ ಇದು ಏನಾದ್ರೂ ಆಗ್ಬಿಡ್ಬೋದಾ ಅಥವಾ ನಮ್ಮ ಪ್ರಾಣಕ್ಕೆ ಏನಾದ್ರೂ ಕುತ್ತು ಬರ್ಬೋದಾ ಅಂತ ಭಯದಲ್ಲೇ ಆ ದಿನವನ್ನ ಫುಲ್ ಕಳೀತಾರೆ. ಹೀಗಾಗಿ ಈ ಅಮಾವಾಸ್ಯೆ ದಿನ ಏನ್ ಮಾಡ್ಬೇಕಂತ ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ವಿಶೇಷವಾಗಿ ಇದು ನಾವು ಯುಗಾದಿ ಅಮಾವಾಸ್ಯ ಅಂತ ಕರಿತೇವೆ. ಹೊಸ ಸಂವತ್ಸರ, ನಮಗೆ ಹೊಸ ವರುಷ ಪ್ರಾರಂಭವಾಗುವಂತಹ ಒಂದು ದಿನ. ಈ ಒಂದು ಅಮಾವಾಸ್ಯ ದಿನ ಆದಷ್ಟು ಸಹಿತ ತಮ್ಮ ಕುಲದೇವತೆಯ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಅಮಾವಾಸ್ಯ ದಿನ ವಾಹನ ಮತ್ತು ಯಾವುದಾದ್ರೂ ಶುಭ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ತುಂಬಾನೇ ಕಟ್ಟೆಚ್ಚರ. ಶುಭ ಕಾರ್ಯಗಳನ್ನು ನಿಷೇಧ ಅಂತ ಹೇಳ್ತೇವೆ, ಬಟ್ ದೇವಿ ಶಕ್ತಿ ಪೀಠಗಳಿಗೆ ಶಕ್ತಿ ದೇವತೆಗಳ ಆರಾಧನೆಯನ್ನ ಮಾಡೋದ್ರಿಂದ ತುಂಬಾನೇ ಉತ್ತಮ. ಶಕ್ತಿ ಪೀಠ, ಶಕ್ತಿ ದೇವತೆಗಳನ್ನ ಆರಾಧನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅತಿ ಲಾಭ. ಅದು ತ್ರಿದೈವಿ ಶಕ್ತಿ, ಸರಸ್ವತಿ, ಪಾರ್ವತಿ, ಮಹಾಲಕ್ಷ್ಮಿ ಅಂತ ಕರಿತೀವಿ. ತ್ರಿದೈವಿ ಶಕ್ತಿಯ ಒಂದು ಆರಾಧನೆಯನ್ನ ಯಾರು ಮಾಡ್ತಾರೆ ಅವ್ರಿಗೆ ಅತಿ ಉತ್ತಮವಾದಂತಹ ಲಾಭ ಈ ಒಂದು ಅಮಾವಾಸ್ಯ ದಿನ ಸಿಗುತ್ತೆ. ಅವತ್ತು ಶಕ್ತಿ ಪೀಠಗಳದ ದರ್ಶನ, ದೇಗುಲ ದರ್ಶನಗಳನ್ನ ಮಾಡ್ಬೇಕಾಗತ್ತೆ ಅಮಾವಾಸ್ಯ ದಿನ. ಅವತ್ತು ಯಾರು ಶಕ್ತಿ ಪೀಠಗಳನ್ನ ಈ ನಮ್ಮ ಒಂದು ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ ಬಂಡಿ ಮಹಾಕಾಳಿ ಟೆಂಪಲ್ ಆಗಿರ್ಬೋದು, ಅಣ್ಣಮ್ಮ ದೇವಿ ಆಗಿರ್ಬೋದು, ಈ ತರ ಒಂದು ಶಕ್ತಿ ಪೀಠಗಳವು. ಆ ಶಕ್ತಿ ಪೀಠದ ಒಂದು ದೇಗುಲ ದರ್ಶನವನ್ನ ನಾವು ಮಾಡೋದ್ರಿಂದ ಅತಿ ಉತ್ತಮವಾದಂತಹ ಲಾಭಗಳು ಸಿಗುತ್ತೆ. ಸರಿ ಗುರುಗಳು, ಕೊನೆಯದಾಗಿ ಈಗಾಗಲೇ ನೀವು ಹೇಳಿದ್ರಿ ಶನಿ ಮಹಾತ್ಮನ ಪ್ರಭಾವದಿಂದ ಯಾವ್ಯಾವ ರಾಶಿಗಳಿಗೆ ಅಶುಭ ಇದೆ ಅಂತ. ನೀವು ಅದು ಹೇಳೋದ್ರ ಜೊತೆಗೆ ಯಾವ್ಯಾವ ರಾಶಿ ಅಂತ ಹೇಳಿದ್ರಿ, ಪರಿಹಾರ ಏನೋ ಕೂಡ ಹೇಳಿದ್ರಿ. ಆದ್ರೆ ಜನಕ್ಕೆ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಏನಪ್ಪಾ ಗುರುಗಳು ಹಿಂಗೆ ಹೇಳಿದ್ರು, ಪರಿಹಾರ ಏನೋ ಹೇಳ್ಬಿಟ್ರು, ಆದ್ರೆ ಹಿಂಗೆ ದಿನನಿತ್ಯ ಜೀವನ ಏನಾಗ್ಬೋದು ಅಂತ ಭಯದಲ್ಲೇ ಇರ್ತಾರೆ. ಸೊ ದಿನನಿತ್ಯ ಏನಾದ್ರೂ ಅಂದ್ರೆ ಪಾಸಿಟಿವ್ ಆಗಿ ಅವ್ರಿಗೆ ಏನಾದ್ರೂ ಹೇಳೋದಾದ್ರೆ ಗುರುಗಳೇ? ವಿಶೇಷವಾಗಿ ನಾವು ಹೇಳೋದೇನಪ್ಪಾ ಅಂದ್ರೆ ಇದು ಯೂನಿವರ್ಸಲ್ ಆಗಿ ವಿಚಾರಗಳನ್ನು ವಿನಿಮಯವನ್ನು ಮಾಡಿರುವಂಥದ್ದು. ತಮ್ಮ ಜನ್ಮ ಜಾತಕದಲ್ಲಿ ಗುರು, ಶುಕ್ರ ಮತ್ತು ರವಿ ಮತ್ತು ಚಂದ್ರ ಈ 4 ಗ್ರಹಗಳ ಒಂದು ಅಧಿಪತ್ಯ ತುಂಬಾ ಚೆನ್ನಾಗಿದ್ರೆ ಗಜಕೇಸರಿ ಯೋಗಗಳು ಬರ್ತವೆ. ಸೊ ಆ ಒಂದು ಯೋಗಗಳಿಂದ ಉತ್ತಮವಾದಂಥ ಫಲಾನುಫಲಗಳು ಸಿಗುತ್ತೆ. ಅದಕ್ಕೆ ನಾನು ಹೇಳಿದ ನನ್ನ ಪ್ರೀತಿಯ ವೀಕ್ಷಕರಿಗೆ, ಮೂಲ ಜಾತಕದ ಒಂದು ಪರಿಶೋಧನೆಯನ್ನ ತಾವು ಮಾಡಿಸ್ಕೊಂಡಾಗ ತಮಗೆ ಅಲ್ಲಿ ನಾವು ಏನ್ ಮಾಡಿದ್ವಿ ನೋಡಿ, ಸಮಸ್ಯೆ ಅನ್ನುವಂತ ಬಂದಾಗ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹೌದು, ಮನುಷ್ಯನಿಗೆ ಸಮಸ್ಯೆಯನ್ನ ಬರ್ದಲೆ ಮರಕ್ ಸಮಸ್ಯೆ ಬರೋದಿಲ್ಲ. ಸಮಸ್ಯೆಗಳು ಅಂತ ಬಂದಾಗ ಅದಕ್ಕೆ ನಾವು ಧೃತಿಗೆಡ್ದಲೆ, ಭಯವನ್ನ ಪಡೆದಲೆ, ಶನೇಶ್ವರ ಅಂದ್ರೆ ಭಯ ಅಲ್ಲ, ಕರ್ಮದಂಡ ನಾಯಕ, ನ್ಯಾಯಾಧೀಶ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆತ ಯಾವುದೇ ಕಾರಣಕ್ಕೂ ಭಯವನ್ನ ಉಂಟು ಮಾಡೋನಲ್ಲ, ಆತ ನಕಾರಾತ್ಮಕಗಳನ್ನ ಉಂಟು ಮಾಡೋನಲ್ಲ, ಆತ ಸಕಾರಾತ್ಮಕವನ್ನ ಪ್ರತಿಯೊಬ್ಬರಿಗೂ ಸಹಿತ ಕೊಡಬೇಕು ಅಂತ ಬಯಸುವವನಾತ.
ಅದನ್ನ ತಾವು ಕಷ್ಟಪಟ್ಟು ಇಸ್ಕೋಬೇಕು. ನಮ್ಗೆ ಸುಖ ಈಸಿಯಾಗಿ ಸಿಕ್ಬಿಟ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗಲ್ಲ. ನಾವು ಕಷ್ಟಪಟ್ಟಾಗ ನಾವು ಪಡುವಂತ ಸುಖದಲ್ಲಿ ಇರುವಂತ ಆನಂದ ಕೋಟಿ ಕೊಟ್ಟರು ಸಿಗಲ್ಲ. ಸೊ ಹಾಗೆ ನಮ್ಮ ಶನೇಶ್ವರನ ಒಂದು ಪ್ರಭಾವದಿಂದ ತಮಗೆ ಆಗ್ತಿರುವಂತಹ ಒಂದು ಪ್ರತಿಯೊಂದು ಜೀವನದ ಚಟುವಟಿಕೆಗಳು ಒಂದು ಅನುಭವದ ರೀತಿಯಲ್ಲಾಗುತ್ತೆ. ದಟ್ ಈಸ್ ಎ ಲೆಸನ್ ಫಾರ್ ನೆಕ್ಸ್ಟ್ ಪ್ರಾಸ್ಪೆಕ್ಟಿವ್ ಅಂತ ಹೇಳ್ಬೋದು. ಆ ಒಂದು ಲೆಸನ್ ಆಗಿ ಅದನ್ನ ತೆಗೆದುಕೊಳ್ಳಿ. ಅದನ್ನ ಲೆಸನ್ ಆಗಿ ತಗೊಂಡು ನಾವು ಅದನ್ನ ಎಲ್ಲಿ ನಾವು ನಮ್ಮ ಒಂದು ಚಟುವಟಿಕೆಯಲ್ಲಿ ಎಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು ಅನ್ನುವಂತ ಅಂಶವನ್ನ ನಾವು ಪಡೆದುಕೊಳ್ಬಿಟ್ರೆ ವಿ ವಿಲ್ ಗೆಟ್ ಸಕ್ಸಸ್ ಇನ್ ಅವರ್. ಸಕ್ಸಸ್ ಮಂತ್ರ ನಮ್ಮ ಹತ್ರನೇ ಇರುತ್ತೆ. ಧೈರ್ಯ, ಶ್ರದ್ಧೆ, ಶರಣಾರ್ಥಿ. ಸಕ್ಸಸ್ ಮಂತ್ರ 3 ಇದೆ: ಶ್ರದ್ಧೆ, ಶರಣಾರ್ಥಿ ಮತ್ತು ಧೈರ್ಯ. ಇದು 3ನ್ನ ನಾವು ನಮ್ಮ ಒಂದು ಜೀವನದ ಚಟುವಟಿಕೆಯಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ಹೋದರೆ ನಮ್ಮ ಜಯ ನಮ್ಮ ಹಿಂದೆನೆ ಇದ್ದೇ ಇರುತ್ತೆ. ಶ್ರದ್ಧಾ, ಭಕ್ತಿ, ಶರಣಾರ್ಥಿ, ಇದು 3ನ್ನ ತಾವು ಪಾಲಿಸಿ ಸಾಕು. ಸರಿ ಗುರುಗಳೇ, ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಶನಿ ಸಂಚಾರದಿಂದ ಏನೇನು ಪ್ರಭಾವಗಳು ಬೀರುತ್ತೆ, ಏನೇನು ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕು ಅಂತ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ನಿಮಗೆ. ನನ್ನ ಆರಾಧ್ಯ ದೈವವಾಗಿರುವಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ವೀಕ್ಷಕ ಬಂಧುಗಳಿಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಸಾಕಷ್ಟು ಮಾಹಿತಿಯನ್ನ ಗುರುಗಳು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮಗೆ ಏನಾದ್ರೂ ಅನುಮಾನಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕೂಡ ಇದ್ರ ಬಗ್ಗೆ ತಿಳಿಸಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಗುರುಗಳು ಅದರ ಬಗ್ಗೆ ಕೂಡ ವಿಡಿಯೋವನ್ನ ಮಾಡ್ತಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ.